ಅದು ಲೈಂಗಿಕತೆಗೆ ಬಹಳಷ್ಟು ಎಂಪ್ಲಾಯ್ ಆಗುತ್ತೆ. ಯಾಕಂದ್ರೆ ಮನಸ್ಸು ಒಂದು ಕಡೆ, ಸಮಾಜ ಮತ್ತೆ ನಮ್ಮ ಸಂಸ್ಕೃತಿ ಇನ್ನೊಂದು ಕಡೆ. ಈಗ ನಾನು ಬಹಳಷ್ಟು ನನ್ನ ಅಧ್ಯಯನಗಳೆಲ್ಲ ಸಾಮಾಜಿಕವಾಗಿ ಲೈಂಗಿಕತೆ ಬಗ್ಗೆ ಯಾವ ರೀತಿಯಾದಂತಹ ಅದು ಇನ್ಫ್ಲೂಯೆನ್ಸ್ ಮಾಡುತ್ತೆ. ಈಗ ನೋಡಿ, ಎಷ್ಟೋ ದೇಶಗಳಲ್ಲಿ ಒಂದು ಕಾಲದಲ್ಲಿ ನಾನು ಓದುತ್ತಿದ್ದಂತಹ ಸಂದರ್ಭದಲ್ಲಿ ಈಗ ಸಲಿಂಗ ಕಾಮ ಅನ್ನೋದನ್ನ ಒಂದು ಕಾಯಿಲೆ ಅಂತ ಹೇಳ್ತಾ ಇದ್ದಾರೆ. ಇವಾಗ ಅದು ಕಾಯಿಲೆ ಎಲ್ಲ, ಅದು ಸಹಜ ಅಂತ ಇತ್ತು. ಎಷ್ಟೋ ದೇಶಗಳಲ್ಲಿ ಅದು ಇನ್ನೂ ಸಹ ಅದು ಕಾಯಿಲೆ ಅಂತಾನೆ. ಈಗ ಮೊದಲು ಎಲ್ಲರೂ ತಿಳ್ಕೊಳ್ಬೇಕಾಗಿರುತ್ತೆ ಅಂದ್ರೆ, ನಾನು ಲೈಂಗಿಕತೆಯಲ್ಲಿ ಒಂದು ಬಹಳ ಮುಖ್ಯವಾಗಿ ತಿಳ್ಕೊಬೇಕಿರೋದಂದ್ರೆ ಎರಡಿದೆ. ಒಂದು ಜೆಂಡರ್ ಅಂತ, ಒಂದು ಐಡೆಂಟಿಟಿ, ಒಂದು ಓರಿಯೆಂಟೇಷನ್ ಅಂತ ಹೇಳ್ತೀವಿ. ಈಗ ನಾನು ಗಂಡ ಹಾಕೋದ್ರಿಂದ ನನ್ನ ಜನನಾಂಗ ಗಂಡಾಗಿದೆ, ನಾನು ಗಂಡಾಗೆ ಒಪ್ಕೊಳ್ತೀನಿ ಅಂದ್ರೆ ಅದು ನಾವು ಸಿಸ್ ಜೆಂಡರ್ ಅಂದ್ರೆ ಸಹಜವಾಗಿರುವಂತಹ ನನಗೆ ಬಯೋಲಾಜಿಕಲಿ ಬಂದಿರುವಂತಹ ಲಿಂಗವನ್ನ ನಾನು ಒಪ್ಕೊಂಡಾಗ ಅದನ್ನ ಸಿಸ್ ಜೆಂಡರ್ ಅಂತ ಹೇಳ್ತೀವಿ. ಕೆಲವರಲ್ಲಿ ಅವರು ಗಂಡ ಹುಟ್ಟಿದ್ರು ಸಹ ನಾನು ಗಂಡಲ್ಲ, ನಾನು ಹೆಣ್ಣಾಗಿರ್ಬೇಕಿತ್ತು ಅಂತ ಹೇಳ್ತೀವಿ. ಅದನ್ನ ನಾವು ಟ್ರಾನ್ಸ್ಜೆಂಡರ್ ಅಂತ ಹೇಳ್ತೀವಿ. ಇದು ಮೊದಲು. ಎರಡನೇದು ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರೋದು, ಒಂದು ಗಂಡಿಗೆ ಹೆಣ್ಣಿನ ಬಗ್ಗೆ ಆಸೆ ಅಂದ್ರೆ ಅವ್ರನ್ನ ಹೆಟ್ರೋಸೆಕ್ಷುಯಲ್ ಅಂತ ಹೇಳ್ತೀವಿ. ಯಾವಾಗ ಒಬ್ಬ ಗಂಡು ಅಥವಾ ಹೆಣ್ಣಿಗೆ ಅವ್ರದೇ ಲಿಂಗದ ಬಗ್ಗೆ ಪ್ರೀತಿ ಅಥವಾ ಆಸಕ್ತಿ ನೋಡಿದ್ರೆ ಅದನ್ನ ಸಲಿಂಗ ಕಾಮ ಅಂತ ಹೇಳ್ತೀವಿ. ಆದ್ರೆ ಇಷ್ಟೆಲ್ಲ ಗೊತ್ತಿದ್ರು ಸಹ ಎಷ್ಟೊಂದು ಬಾರಿ ಬಹಳಷ್ಟು ಆತಂಕನ ಉಂಟು ಮಾಡುವಂತದ್ದು ಅಂದ್ರೆ ಲೈಂಗಿಕತೆ. ಎಷ್ಟೋ ಸಂಸಾರಗಳು, ಎಷ್ಟೋ ಮದುವೆಗಳು, ಎಷ್ಟೋ ಸಂಸಾರಗಳು ಒಡೆದು ಹೋಗಕ್ಕೆ ಒಂದು ಮುಖ್ಯ ಕಾರಣ ಅಂದ್ರೆ ಲೈಂಗಿಕತೆ. ಇಡೀ ಪ್ರಪಂಚಕ್ಕೆ ಕಾಮಸೂತ್ರವನ್ನ ಕೊಟ್ಟಂತಹ ದೇಶ ನಮ್ಮದು. ಆದ್ರೆ ನಾನು ನೋಡ್ತಾ ಇರ್ತೀನಿ, ಎಷ್ಟೊಂದು ಬಾರಿ ಲೈಂಗಿಕತೆ ಬಗ್ಗೆ ಬರೀ ತಪ್ಪು ತಿಳುವಳಿಕೆ. ನಾನು ನೋಡಿದ್ದೀನಿ, ಈ ಸರ್ಪದಲ್ಲಿ ಬರುವಂತಹ ವಿಷನೂ ಸಹ ಲೈಂಗಿಕತೆಯನ್ನ ಇಂಪ್ರೂವ್ ಮಾಡಕ್ಕೆ ಅಂತ ಯಾರೋ ಹೇಳಿ ತಗೊಂಡಿರೋದು ನಾನು ನೋಡಿದ್ದೀನಿ. ಒಬ್ಬ ಪೊಲೀಸ್ ಅಧಿಕಾರಿ ನಾನು ಇತ್ತೀಚೆಗೆ ನೋಡಿದ್ದೆ, ಕೇರಳದಿಂದ ನನಗೆ 4-5 ಸತಿ ಫೋನ್ ಮಾಡಿದ್ರು. 5ನೇ ಸತಿ ಏನಕ್ಕೆ ಮಾಡ್ತಿದ್ರೆ ಗೊತ್ತಿಲ್ಲ. ಬಂದಾಗ ಅವ್ರು ತಿಳಿದ್ಬಿಡ್ತು, ಎಲ್ಲೋ ಒಂದ್ ಕಡೆ ಯಾವುದೋ ಒಂದು ಸಣ್ಣ ಕಂಪನಿಗೋಸ್ಕರ ದೆಹಲಿಗೆ ಹೋಗಿ ಅಲ್ಲಿ ಅವರ ಜನನಾಂಗಕ್ಕೆ ಯಾವುದೋ ಇಂಪ್ಲಾಂಟ್ ಮಾಡ್ಕೊಂಡು ಬಂದಿದ್ರು. ಅಂದ್ರೆ ಎಲ್ಲೋ ಒಂದ್ ಕಡೆ ಲೈಂಗಿಕತೆಯ ಬಗ್ಗೆ ಸೂಕ್ತ ಮಾಹಿತಿ ಇಲ್ಲ ಅಂದ್ರೆ ಸಾಕಷ್ಟು ತೊಂದರೆಗಳೇ ಆಗ್ತಾ ಹೋಗ್ತಿರುತ್ತೆ. ಅಂದ್ರೆ ನಾನು ಹೇಳ್ತಾ ಇರೋದು, ಲೈಂಗಿಕತೆ ಬಗ್ಗೆ ಸೂಕ್ತ ಜ್ಞಾನವನ್ನು ಕೊಟ್ಟಿದ್ರೆ ಅವಾಗ ಯಾರಾದ್ರೂ ನಾವು ಮೊದಲಿಂದ ನೋಡಿರ್ಬೋದು, ಅರ್ಧನಾರೀಶ್ವರ ಕಾನ್ಸೆಪ್ಟ್ ಅಂದ್ರೆ ಶಿವ ಮತ್ತು ಪಾರ್ವತಿ ಇಲ್ಲಿ ನೋಡ್ಬೋದು. ಶಿವ ಮತ್ತು ಪಾರ್ವತಿ ಒಂದು ದೇಹದ 2 ಭಾಗಗಳು ಅಂತ. ಹಾಗೆ ನಮ್ಮ ದೇಶದಲ್ಲಿ ಲೈಂಗಿಕತೆಯನ್ನು ಅತ್ಯದ್ಭುತವಾಗಿ ಕಾಮಸೂತ್ರದ ಸಮಯದಿಂದಲೂ ಪ್ರತಿಪಾದಿಸ್ಕೊಂಡು ಬರ್ತಾ ಇಲ್ಲ. ಆದ್ರೆ ನಮ್ಮ ದೇಶಕ್ಕೆ ಏನಾಯ್ತು, ಬ್ರಿಟಿಷರು ಬಂದಾಗ ಆದಂತಹ ಬಹಳಷ್ಟು ಬದಲಾವಣೆಗಳು ಸಹ ಆ ಒಂದು ಕಲ್ಚರ್, ಆ ಒಂದು ಸಂಸ್ಕೃತಿಯ ಪ್ರಭಾವದಿಂದಲೂ ಸಹ ನಮ್ಮಲ್ಲಿ ಲೈಂಗಿಕತೆಯ ಬಗ್ಗೆ ಬಹಳಷ್ಟು ತಪ್ಪು ತಿಳುವಳಿಕೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ನಾವು ಗಂಡಸರು ಮತ್ತೆ ಹೆಂಗಸರ ಮಧ್ಯೆ ಯಾವ ರೀತಿ ಯೋಚನೆ ಮಾಡ್ತಾರೆ ಲೈಂಗಿಕತೆ ಬಗ್ಗೆ ಅಂತ ನೋಡಿದ್ರೆ, ಇಲ್ಲಿ ನೋಡ್ಬೋದು ಈ ಸ್ಲೈಡ್ ಅಲ್ಲಿ, ಗಂಡಸರಲ್ಲಿ ಲೈಂಗಿಕತೆಯ ಬಗ್ಗೆ ಯೋಚನೆಗಳು ಆಲ್ಮೋಸ್ಟ್ 57%, 50% ಸಮಯ ಲೈಂಗಿಕತೆ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ಬಟ್ ಹೆಣ್ಮಕ್ಳು 19% ಯೋಚನೆ ಮಾಡ್ತಿರ್ತಾರೆ. ಈ ಲೈಂಗಿಕತೆ ಅನ್ನೋದು ಚಿಕ್ಕ ವಯಸ್ಸಿಂದನೇ ಶುರುವಾಗುತ್ತೆ. ಅಂದ್ರೆ ಮೊದಲು ಅವರ ಜನನಾಂಗವನ್ನು ನೋಡ್ಕೊಳ್ತಾರೆ, ನೆಕ್ಸ್ಟ್ ಬೇರೆ ಜನನಾಂಗದ ಬಗ್ಗೆ ನೋಡ್ತಾರೆ. ಈಗ ಬರ್ತಾ ಬರ್ತಾ ಏನಾಗುತ್ತೆ, ಬೇರೆ ಬೇರೆ ರೀತಿಯಾದಂತಹ ನಮ್ಮ ಸಂಸ್ಕೃತಿ, ನಮ್ಮ ಸುತ್ತಮುತ್ತಲ ವಾತಾವರಣಗಳ ಮೇಲೆ ಅವರ ಲೈಂಗಿಕತೆ ಬೆಳೀತಾ ಹೋಗುತ್ತೆ. ಸೊ ಈಗ ಯೂಶಲಿ ಯಾವಾಗ ನಾನೊಬ್ಬ ಪುರುಷನಾಗಿ ನಾನು ಈ ರೀತಿಯಾದಂತಹ ಲೈಂಗಿಕತೆಯ ಬಗ್ಗೆ ಅಧ್ಯಯನ ಮಾಡುವಾಗ ನನ್ಗನ್ಸಿತ್ತು, ಯಾವಾಗ ಯಾರಾದ್ರೂ ಹೆಣ್ಮಕ್ಳು ಬಂದು ಒಬ್ಬ ಪುರುಷನ ಹತ್ರ ಲೈಂಗಿಕ ತೊಂದರೆ ಹೇಳ್ಕೊಳ್ತಾರೆ ಅಂತ ನಾವು ಯಾವಾಗಲೂ ಇವತ್ತಿನ ದಿನ
ಎಷ್ಟೋ ಹೆಣ್ಮಕ್ಳು ಬಂದು ಅವರಲ್ಲಿರುವಂತಹ ತೊಂದರೆಗಳು ಅಥವಾ ಅವರ ಗಂಡನಲ್ಲಿರುವಂತಹ ತೊಂದರೆಗಳನ್ನ ಹೇಳ್ಕೊಡ್ತಾರೆ. ಯೂಶಲಿ ಯಾವಾಗ ಇದೆಲ್ಲ ಆಗುತ್ತೆ ಅಂದ್ರೆ ಮೊದಲನೇದಾಗಿ ಅವ್ರು ಯಾವಾಗಲೂ ಕೆಟ್ಟ ರೀತಿಯಾದಂತಹ ಒಂದು ಲೈಂಗಿಕ ತೊಂದರೆ ಆದಾಗ ಅಥವಾ ಅವ್ರಿಗೆ ಮೊದಲನೇದಾಗಿ ಲೈಂಗಿಕತೆಯನ್ನ ಅನುಭವಿಸುವಾಗ ತಿಳುವಳಿಕೆ ಇಲ್ಲದೆ ಇದ್ದಾಗ, ಈಗ ಯಾವಾಗಲೂ ಅವರು ಹನಿಮೂನ್ ಹೋದಾಗ, ಆಮೇಲೆ ಮೊದಲನೇ ಮಗು ಅಥವಾ ಎರಡನೇ ಮಗು ಆದ್ಮೇಲೆ ಆಗುವಂತಹ ತೊಂದರೆಗಳಿಗೆ ಬರ್ತಾರೆ. ಒಂದ್ಸತಿ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ನನಗೆ ಒಬ್ಬರು ಪೇಷಂಟ್ ಬರ್ತಿದ್ರು, ಅವರು ಮಾಸ್ಟರ್ಸ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಮಾಡಿದ್ರು. ಅವರು ಒಂದು ದಿನ ಬಂದ ನಂತರ ಹೇಳಿದ್ರು, ಸರ್ ನಾನು ಯಾವುದೋ ಇನ್ಫರ್ಟಿಲಿಟಿ ಸೆಂಟರ್ಗೆ ಹೋಗಿದ್ದೆ, ಅಲ್ಲಿ ಒಂದು 20,000 ಖರ್ಚು ಆಯಿತು. ಅಲ್ಲಿ ಯಾವ ಪೇಷಂಟ್ ಬಂದಿದ್ರು, ಅವ್ರ ಮಗು ಆಯಿತು ಅಂತ ಹೇಳಿದ್ರು, ಅದಕ್ಕೆ ಬಂದೆ. ನಾನು ಬರೀ ಲೈಂಗಿಕ ತೊಂದರೆ ಮಾತ್ರ ಟ್ರೀಟ್ ಮಾಡ್ತೀನಿ, ಅಂದ್ರೆ ಈ ರೀತಿಯಾದಂತಹ ಇದು ಮಕ್ಕಳಾಗ್ತಾ ಇರೋದು ನಾವು ಟ್ರೀಟ್ಮೆಂಟ್ ಕೊಡಲ್ಲ. ಮತ್ತೆ ಕೇಳ್ತಾಯಿದ್ರೆ ಆಮೇಲೆ ನಾನು ಅವ್ರ ಹತ್ರ ಕೂಲಂಕುಷವಾಗಿ ಮಾತಾಡಿದಾಗ ಆ ವ್ಯಕ್ತಿಗೆ ಅವರ ಜನನಾಂಗದ ಬಗ್ಗೆನೂ ಗೊತ್ತಿಲ್ಲ ಅಥವಾ ಅವರ ಹೆಂಡತಿಯ ಜನನಾಂಗದ ಬಗ್ಗೆನೂ ಯಾವುದೇ ರೀತಿಯಾದಂತಹ ಮಾಹಿತಿನೇ ಇಲ್ಲ. ಎಲ್ಲೊಂದು ಕಡೆ ಸಹಜವಾದ ಲೈಂಗಿಕತೆಯಿಂದ ಮಗುವಾಗೋದು ಸಹಜ, ಆದ್ರೆ ಅವ್ರಿಗೆ ಸಹಜವಾದ ಲೈಂಗಿಕತೆ ಬಗ್ಗೆ ಯಾವುದೇ ರೀತಿಯಾದಂತಹ ಜ್ಞಾನ ಇಲ್ಲ. ಎಷ್ಟೊಂದು ಬಾರಿ ಇನ್ಫರ್ಟಿಲಿಟಿ ಸೆಂಟರ್ಸ್ಗೆಲ್ಲ ಹೋದಾಗ ಅನಾವಶ್ಯಕವಾಗಿ ಪರೀಕ್ಷೆಗಳು, ಅನಾವಶ್ಯಕವಾಗಿ ತೊಂದರೆಗಳಾಗುತ್ತೆ. ಆಮೇಲೆ ಮತ್ತೆ ಅವ್ರ ಹತ್ರ ಮಾತಾಡಿ ಅವರಿಗೆ ಸೂಕ್ತ ಮಾಹಿತಿಯನ್ನು ಮತ್ತೆ ಎಜುಕೇಶನ್ ಕೊಡೋದ್ರಿಂದ ಒಂದು 7-8 ಬಾರಿ ಅವ್ರಿಗೆ ಸೂಕ್ತ ಮಾಹಿತಿಯನ್ನು ನೀಡೋದ್ರಿಂದ ಮತ್ತೆ ಅವ್ರ ಮಕ್ಕಳಾಯ್ತು. ಅಂದ್ರೆ ಎಲ್ಲೋ ಎಷ್ಟೊಂದು ಬಾರಿ ಅಂದ್ಕೊಳ್ತೀವಿ, ನಾವು ಓದಿದ್ರೆ ಅಥವಾ ಮಾಸ್ಟರ್ ಡಿಗ್ರಿ ಮಾಡಿದ್ರೆ ಅಷ್ಟೊತ್ತಿಗೆ ಎಲ್ಲರಿಗೂ ಲೈಂಗಿಕತೆಯ ಬಗ್ಗೆ ಗೊತ್ತು ಅಂತ ಅನ್ಕೊಳ್ಳೋದು ನಮ್ಮ ಒಂದು ತಪ್ಪು ತಿಳುವಳಿಕೆ. ಈಗ ಎಷ್ಟೊಂದು ಬಾರಿ ಗಂಡ ಹೆಂಡತಿಯ ಮಧ್ಯೆ ತೊಂದರೆಗಳು, ಜಗಳಗಳು, ಇಲ್ಲಾಂದ್ರೆ ಒಬ್ಬರ ಮೇಲೆ ಆಡಳಿತ ಸಾಧಿಸೋದು ತಾವು ಸಾಧಿಸೋ ಒಂದು ವಿಚಾರದಲ್ಲಿ ಲೈಂಗಿಕತೆ ಕೆಲವು ಸತಿ ಕಡಿಮೆ ಆಗ್ತಾ ಹೋಗಿರುತ್ತೆ. ಎಷ್ಟೊಂದು ಬಾರಿ ಕೆಲವೊಂದು ಚಿಕ್ಕಂದಿನಲ್ಲಿ ಆದಂತಹ ತೊಂದರೆಗಳ ಬಗ್ಗೆ ಆ ಯೋಚನೆಗಳಿಂದಲೂ ಸಹ ಲೈಂಗಿಕ ದೌರ್ಬಲ್ಯಗಳು ಬರ್ಬೋದು. ಎಷ್ಟೊಂದು ಬಾರಿ ಹೆಣ್ಮಕ್ಳಲ್ಲಿ ಅವ್ರು ಬೆಳೆದಿರುವಂತಹ ವಾತಾವರಣದಿಂದ ಆಗುವಂತಹ ತೊಂದರೆಗಳಿಂದಲೂ ಸಹ ಲೈಂಗಿಕ ತೊಂದರೆಗಳು ಬರ್ಬೋದು. ಆದ್ರಿಂದ ಈಗ ನೀವು ನೋಡ್ಬೋದು, ಗಂಡಸರಲ್ಲಿ ನಾನು ನೋಡಿದಂಗೆ ಎಲ್ಲರೂ ಒಂದು ಯೋಚನೆ ಇರುತ್ತೆ. ಈಗ ಎಲ್ಲ ಹೆಣ್ಮಕ್ಳೆಲ್ಲ ಬರ್ತಾರೆ, ಎಲ್ಲಿ ಯಾವುದು ಪಬ್ಲಿಕ್ ಟಾಯ್ಲೆಟ್ ಹೋದ್ರೆ ಅವ್ರು ಸುಮ್ಮನೆ ಬರ್ತಾರೆ, ಗಂಡಸು ಪಕ್ಕದಲ್ಲಿ ನೋಡ್ತಿರ್ತಾರೆ, ಎಲ್ಲೋ ನನ್ಸಿದ್ದ ಅವನು ದೊಡ್ಡದ, ಆ ರೀತಿಯಂತಹ ಯೋಚನೆಗಳು ಬಹಳ ಸತ್ಯ. ಆದ್ರೆ ನಮ್ಮ ಪ್ರಕಾರ 7 ಸೆಂಟಿಮೀಟರ್ ಅನ್ನಷ್ಟಿದ್ರೆ ಅದು ಸೂಕ್ತವಾದಂತಹ ಜನನಾಂಗ ಅಂತ. ಎಷ್ಟೊಂದು ಬಾರಿ ಅದ್ರ ಬಗ್ಗೆ ಎಷ್ಟೊಂದು ಯೋಚನೆಗಳಿಂದ ನಾನು ಎಷ್ಟೊಂದು ಬಾರಿ ನೋಡಿದ್ದೀನಿ, ಎಷ್ಟೊಂದು ಆತ್ಮಹತ್ಯೆಗೆ ಹೋಗುವಂತಹದ್ದನ್ನು ನೋಡಿದ್ದೀನಿ. ಆದ್ರೆ ಈಗ ಲೈಂಗಿಕತೆ ಅಂದ್ರೆ ಈಗ ನಟ್ ಬೋಲ್ಟ್ ತರ ಅಲ್ಲ. ಬೇಸಿಕಲಿ ಲೈಂಗಿಕತೆ ಅನ್ನೋದು ಒಂದು ಮನಸ್ಸು, ದೇಹ ಮತ್ತು ಸಮಾಜ, ನಮ್ಮ ಸಂಸ್ಕೃತಿ ಎಲ್ಲವೂ ಸೇರಿ ಆಗುವಂತಹ ಅತ್ಯದ್ಭುತವಾದಂತಹ ಒಂದು ಪ್ರಕ್ರಿಯೆ. ಎಲ್ಲರೂ ಅಂದ್ಕೊಳ್ತಾರೆ, ಎಷ್ಟೊಂದು ಬಾರಿ ನಮ್ಮ ಸಮಾಜದಲ್ಲಿ ವೀರ್ಯದ ಬಗ್ಗೆ ಬಹಳಷ್ಟು ತಪ್ಪು ಅಪನಂಬಿಕೆಗಳಿವೆ. ವೀರ್ಯ ಇದ್ರೆ ಮಾತ್ರ, ವೀರ್ಯನ ಕಳ್ಕೊಂಡ್ಬಿಟ್ರೆ ಶಕ್ತಿ ಹೋಗ್ಬಿಡುತ್ತೆ, ವೀರ್ಯನ ಚಿಕ್ಕ ವಯಸ್ಸಲ್ಲಿ ಕಳ್ಕೊಂಡ್ಬಿಟ್ರೆ ಮುಂದೆ ನಮ್ಗೆ ಮಕ್ಕಳಾಗಲ್ಲ. ಅವೆಲ್ಲವೂ ಸಹ ಒಂದು ತಪ್ಪು ತಿಳುವಳಿಕೆ. ವೀರ್ಯ ಅನ್ನೋದು ದಿನ ಉತ್ಪತ್ತಿ ಆಗುತ್ತೆ, ಒಂದಿನ ಉತ್ಪತ್ತಿ ಆದಾಗ ಹೇಗೆ ಹೊರಗಡೆ ಹೋಗ್ಬೇಕು ಅದೇ ರೀತಿ ಹೊರಗಡೆ ಹೋಗ್ತಿರುತ್ತೆ. ಬಟ್ ಅದನ್ನ ಕೂಡಿಸ್ಕೊಂಡು ಒಂದಿನ ಯಾವುದೋ ಒಂಥರ ಅಣೆಕಟ್ಟು ಕೊಡೋದಂಗೆ ಬರುತ್ತೆ ಅನ್ನೋದೆಲ್ಲ ಸುಳ್ಳು. ಅದು ಆಕ್ಚುಲಿ ವೀರ್ಯ ದಿನ ಉತ್ಪತ್ತಿ ಆಗುತ್ತೆ, ಅದು ದಿನ ಕಷ್ಟ ಆಗುತ್ತೆ. ಅದರಿಂದ ಎಷ್ಟೊಂದು ಸತಿ ಅಂದ್ಕೊಳ್ತಾರೆ ಚಿಕ್ಕ ವಯಸ್ಸಲ್ಲಿ ಮಾತ್ರ ಲೈಂಗಿಕತೆ ಇರಬೇಕು, ದೊಡ್ಡವರಾದ್ಮೇಲೆ ಲೈಂಗಿಕತೆ ಹೊರಟೋಗ್ಬಿಡುತ್ತೆ. ನಾವು ಚೆನ್ನಾಗಿದ್ರೆ ಮಾತ್ರ ಲೈಂಗಿಕತೆ. ಚೆನ್ನಾಗಿರೋದು ಅಂದ್ರೆ ಎಲ್ಲರೂ ಚೆನ್ನಾಗಿರುತ್ತೆ, ಎಲ್ಲರೂ ಪ್ರತಿಯೊಬ್ಬರು ಚೆನ್ನಾಗಿರ್ತಾರೆ. ಅದೇ ನಾವು ನೋಡುವಂತಹ ದೃಷ್ಟಿಯಷ್ಟೇ ಬೇರೆ. ಎಷ್ಟೊಂದು ಬಾರಿ ಆ ರೀತಿಯಾದಂತಹ ಭಾವನೆಗಳಿರುತ್ತೆ. ಅಂದ್ರೆ ನಮ್ಗೆ 30 ವರ್ಷ, 40 ವರ್ಷ, 50 ವರ್ಷ ಆದ್ಮೇಲೆ ಲೈಂಗಿಕತೆ ನಿಂತೋಗ್ಬಿಡುತ್ತೆ, ಅದಕ್ಕೆ ಫುಲ್ ಸ್ಟಾಪ್. ಆದ್ರೆ ಮುಟ್ಟಿಗೆ ಫುಲ್ ಸ್ಟಾಪ್ ಇದೆ, ಲೈಂಗಿಕತೆಗೆ ಫುಲ್ ಸ್ಟಾಪ್ ಇಲ್ಲ. ವಯಸ್ಸಾದ್ಮೇಲೂ ಸಹ ಲೈಂಗಿಕತೆ ಬಹಳ ಮುಖ್ಯ ಆಗುತ್ತೆ ಒಂದು ದಂಪತಿಗಳಲ್ಲಿ ಅವರ ದಾಂಪತ್ಯ ಜೀವನವನ್ನ ಮುಂದುವರಿಸೋದಕ್ಕೋಸ್ಕರ. ಇಲ್ಲಿ ಗಂಡಸರು ಮತ್ತೆ ಹೆಂಗಸರಲ್ಲಿ ಇರುವಂತಹ ವ್ಯತ್ಯಾಸ ಏನಂದ್ರೆ, ಗಂಡಸರಲ್ಲಿ ಸೆಕ್ಸುವಲ್ ರೆಸ್ಪಾನ್ಸ್ ಸೈಕಲ್ ಅಂತ ಹೇಳ್ತೀವಿ. ಅಂದ್ರೆ ಮೊದಲು ಆಸೆ ಬರುತ್ತೆ, ಆಮೇಲೆ ಉದ್ರೇಕ, ಆಮೇಲೆ ಸಂತೃಪ್ತಿ ಆಗುತ್ತೆ. ಬಟ್ ಗಂಡಸರಿಗೆ ಬೇಗ ಆಗುತ್ತೆ, ಬಟ್ ಹೆಣ್ಮಕ್ಳಲ್ಲಿ ನಿಧಾನದಲ್ಲಿ ಆಗುತ್ತೆ. ಆದ್ರಿಂದ
ಗಂಡಸರಲ್ಲಿ ಆ ತಾಳ್ಮೆ ಬಹಳ ಮುಖ್ಯ ಆಗುತ್ತೆ. ಅವಾಗ ದಂಪತಿಗಳಲ್ಲಿ ಸಂತೃಪ್ತಿ ಚೆನ್ನಾಗಿರುತ್ತೆ. ಎಷ್ಟೊಂದು ಜನ ಹೇಳಿದ್ರಲ್ಲ ಮೊದಲೇ, ಯಾವುದೇ ರೀತಿಯಾದಂತಹ ಊಟ ಔಷಧಿ ಯಾವುದರಿಂದಲೂ ಲೈಂಗಿಕತೆ ಇಂಪ್ರೂವ್ ಆಗುತ್ತೆ ಅನ್ನೋದೆಲ್ಲ ಅಂತಹ ಸುಳ್ಳು ಮಾಹಿತಿಗಳು. ಆದರೆ ಯಾವಾಗಲೂ ಒಂದು ಗಂಡ ಹೆಂಡತಿ ಮಧ್ಯೆ ಲೈಂಗಿಕತೆ ಇರಬೇಕು ಅಂದ್ರೆ ಅದು ಬರೀ ಹಾಸಿಗೆ ಮೇಲಲ್ಲ. ಬೆಳಿಗ್ಗೆಯಿಂದ ನಾವು ಯಾವ ರೀತಿ ನಮ್ಮ ಪಾರ್ಟ್ನರ್ ಅಂದ್ರೆ ನಮ್ಮ ಸಂಗಾತಿನ ಕೇರ್ ಮಾಡ್ತೀವಿ, ಯಾವ ರೀತಿ ನೋಡ್ಕೊಳ್ತೀವಿ, ಯಾವ ರೀತಿ ಅವರಿಗೆ ಅಂದ್ರೆ ಭಾವನಾತ್ಮಕವಾದಂತಹ ಒಂದು ಸೆಕ್ಯೂರಿಟಿ ಕೊಡ್ತೀವಿ, ಅದ್ರ ಮೇಲೆ ಲೈಂಗಿಕತೆ ನಿರ್ಧಾರ ಆಗಿರುತ್ತೆ. ಆದ್ರಿಂದ ನಮ್ಮೆಲ್ಲರಿಗೂ ಕೇಳ್ಕೊಳ್ಳೋದಂದ್ರೆ ಲೈಂಗಿಕತೆನೂ ಸಹ ಒಂದು ವಿಜ್ಞಾನ. ಅದು ಎಲ್ಲೋ ಹೋಗಿ ಯಾವುದೋ ಔಷಧಿ ತಗೊಂಡು ಬೇರೆ ರೀತಿಯಾದಂತಹ ಡೈವರ್ಸ್ ಆಗಿ ಮಾಡೋದು, ಅದು ಹೇಗೆ ನಮ್ಮ ದೇಹದಲ್ಲಿ ಹಾರ್ಟ್ ಇದೆ, ನಮ್ಮ ದೇಹದಲ್ಲಿ ಮೆದುಳಿದೆ, ಹಾಗೆ ಲೈಂಗಿಕತೆಯೂ ದೈಹಿಕದಿಂದ ಆಗುವಂತಹ ಒಂದು ಪ್ರಕ್ರಿಯೆ. ಅದಕ್ಕೆ ಸೂಕ್ತವಾದಂತಹ ಮಾಹಿತಿ ತಿಳ್ಕೊಂಡು ಆ ರೀತಿಯಾಗಿ ನಡೆದುಕೊಳ್ಳೋದ್ರಿಂದ ಎಷ್ಟೋ ಸಂಸಾರಗಳು ಉಳಿಯುತ್ತೆ, ಎಷ್ಟೋ ಜೀವಗಳು ಉಳ್ಕೊಳ್ಳುತ್ತೆ. ಧನ್ಯವಾದಗಳು. ಧನ್ಯವಾದಗಳು ಸರ್. ಇತ್ತೀಚಿನ ದಿನಗಳಲ್ಲಿ ಆಗುವಂತಹ ಅನೇಕ ರೀತಿಯ ಸಮಸ್ಯೆ